ಕಲಬುರಗಿಯಲ್ಲಿ ಸುಮಾರು 192 ಕೋಟಿ ರೂಪಾಯಿ ಕೆಕೆಆರ್ಡಿಬಿ ಅನುದಾನದ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಜಯದೇವ ಹೃದ್ರೋಗ ಮತ್ತು ಸಂಶೋಧನಾ ಆಸ್ಪತ್ರೆ 90% ಕಾಮಗಾರಿ ಮುಗಿದದ್ದು ಬಾಕಿ ಇರುವ ವಿದ್ಯುತ್ ಪೂರೈಕೆ ಕಾರ್ಯ ಈ ಮಾಸಾಂತ್ಯಕ್ಕೆ ಮುಗಿಯುವ ಕಾರಣ ಸೆಪ್ಟೆಂಬರ್ ಮಾಹೆಯಲ್ಲಿ ಇದರ ಲೋಕಾರ್ಪಣೆ ಜರುಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಕಲಬುರಗಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಅವರು 371 ಹಾಸಿಗೆ ಸಾಮರ್ಥ್ಯದ ಈ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿ ಜಿಮ್ಸ್ ನಲ್ಲಿ ಆಸ್ಪತ್ರೆಯನ್ನು ಒಂದು ವಾರದೊಳಗೆ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುವುದು. ಕಟ್ಟಡದಲ್ಲಿ ಕಿಚನ್ ಸೇರಿದಂತೆ ಹೆಚ್ಚುವರಿ ಕಾಮಗಾರಿಗಳು ಸೇರ್ಪಡೆಯಾಗಿರುವುದರಿಂದ 72 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೋರಿದ್ದು ಇದನ್ನು ಸಚಿವ ಸಂಪುಟ ಸಭೆಯಲ್ಲಿ ಮುಂದಿಟ್ಟು ಮಂಜೂರಾತಿ ಪಡೆಯಲಾಗುವುದು. ಈಗಾಗಲೇ ವೈದ್ಯಕೀಯ ಸಲಕರಣೆಗಳಿಗೂ ಟೆಂಡರ್ ಕರೆಯಲಾಗಿದೆ ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಕೆಸಿ ರವೀಂದ್ರನಾಥ್, ಹಣಕಾಸು ಸಲಹೆಗಾರ ಅವಿನಾಶ್, ಸಮನ್ವಯಾಧಿಕಾರಿ ಸಂತೋಷ್ ಇದ್ದರು. ಈ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಹಾಗಾಗಿ ನಾನು ಪ್ರತಿ 20 ದಿವಸಕ್ಕೆ 25 ದಿವಸಕ್ಕೆ ವಿಸಿಟ್ ಮಾಡ್ತಾ ಇದ್ದೀನಿ. ಅವರಿಗೆ ಟಾರ್ಗೆಟ್ ಕೊಟ್ಬಿಟ್ಟು, ಅಂದರೆ ಜುಲೈ ಎಂಡ್ವರೆಗೆ ಏನೇನು ಕೆಲಸ ಆಗಬೇಕು. ಈ ನಾನು ಜುಲೈ ಮೊದಲನೇ ವಾರದಲ್ಲಿ ಬಂದಿದ್ದೆ. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕಲ್ಲಿ ಏನೇನು ಕೆಲಸ ಆಗಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ ಅವರಿಗೆ. ಈ ಮಂತ್ ಎಂಡ್ವರೆಗೆ, ಆಗಸ್ಟ್ ಮಂತ್ ಎಂಡ್ವರೆಗೆ ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೀಟೆಡ್. ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ನಾವು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶ ಇರೋದರಿಂದ ಈಗಾಗಲೇ ನಾನು ಕಳೆದ ಸಾರಿ ವಿಸಿಟ್ ಮಾಡಿದಾಗ ಜುಲೈ ಎಂಡ್ವರೆಗೆ ನಮ್ಮದು ಏನೇನು ಕಂಪ್ಲೀಟ್ ಆಗಬೇಕು ಅನ್ನೋದನ್ನು ನಾನು ಒಂದು ಟಾರ್ಗೆಟ್ ಕೊಟ್ಟಿದ್ದೆ. ಅದನ್ನು ಈಗ ಅದೆಲ್ಲ ರಿವ್ಯೂ ಮಾಡೋಕ್ಕೇ ಇವತ್ತು ಬಂದಿದ್ದೀನಿ. ನಾನು ಮತ್ತು ಡೈರೆಕ್ಟ್ರು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಟಾರ್ಗೆಟು ಏನು ಅಚೀವ್ ಆಗಿದೆ ಮತ್ತು ನಾವು ಮುಂದಿನ ತಿಂಗಳು ಇದು ಇನಾಗ್ರೇಷನ್ ಮಾಡೋದಕ್ಕೆ ಸಿದ್ಧತೆಯನ್ನು ನೋಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಈಗಾಗಲೇ ಹಿಂದೆ ನಾವು ಏನು ಟಾರ್ಗೆಟನ್ನು ಕೊಟ್ಟಿದ್ವಿ, ಆ ಟಾರ್ಗೆಟ್ ಆಲ್ಮೋಸ್ಟ್ 90% ಅಚೀವ್ ಆಗಿದೆ. ಕೇವಲ ಒಂದೇ ಒಂದು ಕೆಲಸ ಬಾಕಿ ಏನಿದೆ ಅಂದರೆ ಪವರ್ ಸಪ್ಲೈ. ಪವರ್ ಸ್ಯಾಂಕ್ಷನ್ ಇರಲಿಲ್ಲ. ಅವಾಗ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಮಾತಾಡಿದ್ದೆ. ಅವರು ಪವರ್ ಸ್ಯಾಂಕ್ಷನ್ನು ನಮಗೆ ಆರ್ಡರ್ ಸಿಕ್ಕಿದೆ. ಈಗ ಒಂದು ಕೇಬಲ್ ಅಳವಡಿಸಿ ಈಗೆಲ್ಲ ಇನ್ಸ್ಟಾಲೇಷನ್ ಆಫ್ ದ ಇಕ್ವಿಪ್ಮೆಂಟ್ಗೆ ನಾವು ಈಗ ಅವರು ಈ ಮಂತ್ ಎಂಡ್ ಒಳಗೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಓನ್ಲಿ ಒಂದು ಕೇಬಲ್ ಹಾಕೋದಿದೆ, ಆಮೇಲೆ ಅದೆಲ್ಲ ಇಕ್ವಿಪ್ಮೆಂಟ್ಸ್ ಇನ್ಸ್ಟಾಲೇಷನ್ನು ಕೂಡ ಈ ಮಂತ್ ಎಂಡ್ ಒಳಗೆ ಮುಗಿಸ್ಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಉದ್ದೇಶ ಇದೆ. ಈಗ ನಾವು ನೋಡಿರೋ ಪ್ರಕಾರ ಅಂದರೆ ಈಗೆಲ್ಲ ಇನ್ನೂ ಇದಾದಮೇಲೆ ನಾವು ಒಂದು ರೌಂಡ್ ಇನ್ನೂ ಗ್ರೌಂಡ್ ಫ್ಲೋರ್ ನೋಡಿದ್ದೀವಿ. ಆಮೇಲೆ ಮುಂದೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರು ಕೂಡ ನಾನು ಇದಾದಮೇಲೆ ವೀಕ್ಷಣೆ ಮಾಡಿ ಅವರು ಹೇಳಿರೋ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.